ಆತನು. God sent his prophets. ದೇವರು ತನ್ನ ಪ್ರವಾದಿಯನ್ನು ಕಳಿಸಿದನು. When sin started to grow, ಪಾಪವು ಹೆಚ್ಚಾಗ್ತಾ ಇರುವ ಸಮಯದಲ್ಲಿ, amen, there was no remission for the sin. ಆ ಒಂದು ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತವೇ ಇರಲಿಲ್ಲ. As sin grew, ಅಲ್ಲಿ ಪಾಪ ಬೆಳಿಲಿಕ್ಕೆ ಆರಂಭಿಸಿತು. sickness also started to grow. ವ್ಯಾಧಿಯು ಕೂಡ ಅದರೊಂದಿಗೆ ಬೆಳಿಲಿಕ್ಕೆ ಆರಂಭಿಸಿತು. started to grow. ಶಾಪವು ಕೂಡ ಬೆಳಿಲಿಕ್ಕೆ ಆರಂಭಿಸಿತು. Man's life became burdensome. ಮನುಷ್ಯನ ಜೀವಿತವೇ ಒಂದು ಭಾರವಾಗಿ ಮಾರ್ಪಡ್ತು. Amen. Wages of sin is death. ಪಾಪದ ಸಂಬಳ ಅದು ಮರಣ. Amen. But ಆದರೆ every day man started to face death. Amen. Experience death in his life. ಮನುಷ್ಯ ಪ್ರತಿ ದಿನವೂ ತನ್ನ ಜೀವಿತದಲ್ಲಿ ಮರಣವನ್ನು ಆತನು ಅನುಭವಿಸ್ತಾ ಇದ್ದ. Amen. Hallelujah. Hallelujah. At the end of man's life, ಮನುಷ್ಯನ ಜೀವಿತದ ಅಂತ್ಯದಲ್ಲಿ, amen, death, amen, hell was destined. ಮರಣ ನರಕ ಅನ್ನೋದು ಅವನಿಗೆ ನಿಶ್ಚಯಿಸಲ್ಪಟ್ಟಿತ್ತು. But ಆದ್ರೆ, amen, even when he was living, ಆದ್ರೆ ಆತನು ಬದುಕಿರುವಾಗಲೇ, amen, as sin was increasing, ಪಾಪವು ಹೆಚ್ಚುತ್ತಾ ಇರುವಾಗ, people started to suffer hell on earth. ಮನುಷ್ಯರು ಲೋಕದಲ್ಲಿಯೇ ನರಕವನ್ನು ಅನುಭವಿಸಲಿಕ್ಕೆ ಆರಂಭಿಸಿದ್ರು. இன்னைக்கு எத்தனையோ இடங்களில நாங்க பார்க்கிறோம் இல்லையா? ಇಂದಿಗೂ ಕೂಡ ಎಷ್ಟೋ ಸ್ಥಳಗಳಲ್ಲಿ ನಾವು ನೋಡ್ತೇವಲ್ಲ. People are literally suffering hell on earth. ಜನರು ಭೂಮಿಯಲ್ಲೇ ನರಕವನ್ನು ಅನುಭವಿಸ್ತಾ ಇದ್ದಾರೆ. They are suffering hell even when they are still alive. ಇನ್ನು ಬದುಕಿರುವಾಗಲೇ ನರಕವನ್ನು ಅನುಭವಿಸ್ತಾ ಇದ್ದಾರೆ. Amen. ಕ್ಯಾನ್ಸರ್ என்ற ஒரு amen ನರಕ. ಕ್ಯಾನ್ಸರ್ ಅನ್ನುವಂತ ಒಂದು ನರಕ. Amen. ವ್ಯಾಧಿಗಳು ಭಯಂಕರ ಕೊಡೂರ ವ್ಯಾಧಿಗಳು என்ற ஒரு ನರಕ. ಕ್ರೂರ ವ್ಯಾಧಿಗಳು ಎನ್ನುವಂತ ಒಂದು ನರಕ. Amen. ಭಯಂಕರமான ஒரு ಕಷ್ಟಗಳು. ಭಯಂಕರವಾದ ಕಷ್ಟಗಳು. I tell you. ನಾನು ನಿಮಗೆ ಹೇಳ್ತೇನೆ. People have forgotten smiling. ಜನರು ನಗುವುದನ್ನೇ ಮರೆತು ಹೋಗಿದ್ದಾರೆ. People have forgotten eating. Amen. Eating good food. ಒಳ್ಳೆ ಊಟ ಮಾಡೋದನ್ನೇ ಜನ ಮರೆತು ಹೋಗಿದ್ದಾರೆ. People are carrying more than they could bear. ಜನರು ಎಷ್ಟು ಹೊರಲಿಕ್ಕೆ ಸಾಧ್ಯವೋ ಅದಕ್ಕಿಂತ ದೊಡ್ಡ ಹೊರೆಯನ್ನ ಹೊರ್ತಾ ಇದ್ದಾರೆ. Hallelujah. Hallelujah. ಆದರೆ ஒரு நாள் வந்தது. ಒಂದು ದಿನ ಬಂತು. ஒரு மனுஷன் தேவனோடு கூட ಸ್ನೇಹಿತನಾಗಿ ಮಾರಿದ. ಒಬ್ಬ ಮನುಷ್ಯನೊಂದಿಗೆ ದೇವರು ಸ್ನೇಹಿತನಾಗಿ ಆತನು ಮಾರ್ಪಟ್ಟ. ಅವನ ಪೇರುದಾನ ಅಬ್ರಹಾಮ. ಆತನ ಹೆಸರೇ ಅಬ್ರಹಾಮ. Hallelujah. 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 God became a friend to one man. ದೇವರು ಒಬ್ಬ ಮನುಷ್ಯನಿಗೆ ಸ್ನೇಹಿತನಾದನು. That man was a very humble man. ಆ ವ್ಯಕ್ತಿಯು ತುಂಬಾ ತಗ್ಗಿಸುವಂತ ಮನುಷ್ಯ. He feared God. ಆತನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದನು. He sought God every time. ಆತನು ಪ್ರತಿ ಬಾರಿಯೂ ದೇವರನ್ನು ಹುಡುಕ್ತಾ ಇದ್ದನು. God said to him, ದೇವರು ಆತನಿಗೆ ಹೇಳಿದ್ರು, Amen, give me your only son as a sacrifice. ನಿನ್ನ ಒಬ್ಬನೇ ಮಗನನ್ನು ನನಗಾಗಿ ನೀನು ಯಜ್ಞವಾಗಿ ಸಮರ್ಪಿಸು. In Genesis chapter 22, ಆದಿಕಾಂಡ 22ನೇ ಅಧ್ಯಾಯದಲ್ಲಿ the Bible says, ಸತ್ಯವೇದ ಹೇಳ್ತದೆ, Abraham took his son Isaac. ಅಬ್ರಹಾಮನು ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು, If you read the 22:1, ನೀವು 22:1 ನೀವು ಓದುವಾಗ God says, ದೇವರು ಹೇಳಿದ್ರು, sacrifice your only son. ನಿನ್ನ ಒಬ್ಬನೇ ಮಗನಾದ ஒரே மகன். ನಿನ್ನ ಒಬ್ಬನೇ ಮಗನ. ಎಲ್ಲರೂ சொல்லுங்க பக்கத்துல இருக்கவங்க பார்த்து ஒரே. ಎಲ್ಲರೂ ಪಕ್ಕದಲ್ಲಿರುವವರಿಗೆ ಹೇಳಿ, ಒಬ್ಬನೇ ಮಗನನ್ನು. See the plan of God. ದೇವರ ಆ ಒಂದು ಯೋಜನೆ ನೋಡಿ. Amen. Plan of God. ದೇವರ ಯೋಜನೆ. Amen. Only son. ಒಬ್ಬನೇ ಮಗನು. Only begotten son. ಒಬ್ಬನೇ ಮಗನು. Sacrifice on the mountain that I tell you. ನಾನು ಹೇಳುವಂತ ಆ ಬೆಟ್ಟದ ಮೇಲೆ ಅವನನ್ನು ಬಲಿಯಾಗಿ ಸಮರ್ಪಿಸು. When God said to Abraham, ಇದನ್ನು ದೇವರು ಅಬ್ರಹಾಮನಿಗೆ ಹೇಳಿದಾಗ, Abraham never questioned God anything. ಅಬ್ರಹಾಮನು ದೇವರನ್ನು ಯಾವ ರೀತಿಯಲ್ಲೂ ಪ್ರಶ್ನಿಸಲಿಲ್ಲ. Abraham knew one thing. ಅಬ್ರಹಾಮನಿಗೆ ಒಂದು ಮಾತ್ರ ಗೊತ್ತಿತ್ತು. If God tells me to do something, ದೇವರು ಏನೋ ಒಂದನ್ನು ಮಾಡು ಅಂತ ನನಗೆ ಹೇಳಿದ್ರೆ, He has a reason behind it. ಅದರ ಹಿಂದೆ ಒಂದು ಕಾರಣ ಇದೆ. He doesn't blabber anything. ಆತನು ಏನೋ ಹಾಗೆಯೇ ಮಾತನಾಡೋದಿಲ್ಲ. He doesn't do any fun with anyone. ಆತನು ಯಾರೊಂದಿಗೂ ಆತನು ತಮಾಷೆ ಮಾಡುವ ಆತನಲ್ಲ. There is something serious than this. ಇದಕ್ಕಿಂತ ಗಂಭೀರವಾದದ್ದು ಏನೋ ಒಂದು ಇದೆ. Sacrificing my son on a mountain is the greatest pain I suffer. ನಾನು ಬೆಟ್ಟದ ಮೇಲೆ ನನ್ನ ಮಗನನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದು ನನಗಿರುವಂತ ದೊಡ್ಡ ನೋವು. ஆனா உலகமே அசைக்கக்கூடிய ஒரு பெரிய வலி பற்றி ஆண்டவர் என்கிட்ட ஏதோ பேச விரும்புகிறார். ಆದರೆ ಲೋಕವನ್ನೇ ಕದಲಿಸುವಂತ ಒಂದು ದೊಡ್ಡ ನೋವನ್ನು ದೇವರು ನನ್ನೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. Are you here with me? Abraham took Isaac. ಅಬ್ರಹಾಮನು ಈಸಾಕನ್ನು ಕರೆದುಕೊಂಡು Took Isaac to the mountain where God wanted him to sacrifice. ಯಾವ ಬೆಟ್ಟದ ಮೇಲೆ ಈಸಾಕನನ್ನು ಬಲಿ ಕೊಡಬೇಕಂತ ದೇವರು ಅಬ್ರಹಾಮನಿಗೆ ಹೇಳಿದ್ರು, ಆ ಬೆಟ್ಟಕ್ಕೆ ಈಸಾಕನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. When God told Abraham to sacrifice, ದೇವರು ಅಬ್ರಹಾಮನಿಗೆ ಬಲಿ ಕೊಡು ಅಂತ ಹೇಳಿದಾಗ, he never wanted anyone to know about it.
ಇದರ ಕುರಿತಾಗಿ ಯಾರಿಗೂ ಗೊತ್ತಾಗಬಾರದು ಅಂತ ಅಬ್ರಹಾಮನ್ ನೆನೆಸಿದನು. It is me and God. ಇದು ನಾನು ಮತ್ತು ನನ್ನ ದೇವರಿಗೆ No ಮಾತ್ರ. one should block me. ಮಧ್ಯದಲ್ಲಿ ಯಾರು ನನಗೆ He ಅಡ್ಡಿಯಾಗಬಾರದು. stopped speaking, amen, saying this to Sarah. ಆ ಸಾರಳಿಗೆ ಕೂಡ ಇದನ್ನು ಹೇಳಲಿಲ್ಲ ಅಬ್ರಹಾಮ. Stop saying anything to Isaac. ಈಸಾಕನಿಗೆ ಕೂಡ ಏನನ್ನು ಆತನು ಹೇಳಲಿಲ್ಲ. He kept a load of, amen, wood upon Isaac ಕಟ್ಟಿಗೆಯ ಒಂದು ಹೊರೆಯನ್ನೇ ಈಸಾಕನ ಮೇಲೆ and ಹೊರಿಸಿದನು. made him to walk. ಅವನನ್ನು ನಡೆಸಲಿಕ್ಕೆ ಆರಂಭಿಸಿದನು. But the father had the knife with him. ಆದ್ರೆ ತಂದೆಯ ಕರದಲ್ಲಿ ಆ ಒಂದು ಕತ್ತಿ ಇತ್ತು. Amen. At the time when the mountain came, ಆ ಒಂದು ಬೆಟ್ಟ ಬಂದಾಗ, amen, he stopped the servants. ಆ ಒಂದು ಸೇವಕರನ್ನು ಕೂಡ ನಿಲ್ಲಿಸಿ ಬಿಟ್ಟನು. He and his son went up to the mountain. ಆತನು ಆತನ ಮಗನು ಆ ಬೆಟ್ಟದ ತುದಿಗೆ ಏರಿ ಹೋದನು. Listen. ನಾನು ಹೇಳೋದನ್ನ ಗಮನಿಸಿ. This is what God was looking at. ಇದನ್ನೇ ದೇವರು ದೃಷ್ಟಿಸ್ತಾ The ಇದ್ದಿದ್ದು. blueprint for our redemption ನಮ್ಮ ವಿಮೋಚನೆಗಿದ್ದಂತ ಒಂದು ನೀಲಿ ನಕ್ಷೆ was in Genesis 22. ಅದು ಆದಿಕಾಂಡ 22ರಲ್ಲಿ ನಾನು சொல்றது எவ்வளவு பேர் கேட்டுட்டு இருக்கீங்க? ನಾನು ಹೇಳೋದನ್ನ ಎಷ್ಟು ಜನ ಕೇಳ್ತಾ ಇದ್ದೀರಾ? Amen. The blueprint for our redemption ನಮ್ಮ ವಿಮೋಚನೆಗಿದ್ದಂತ ಒಂದು ನೀಲಿ ನಕ್ಷೆ was in Genesis 22. ಅದು ಆದಿಕಾಂಡ 22ರಲ್ಲಿ Amen.